ಎಸ್ ಪ್ರಯಾಗ್ರಾಜ್ನಲ್ಲಿ ನಡೆದಿರುವಂತಹ ದುರಂತದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ. ಈಗಾಗಲೇ ಕನ್ನಡತಿ ಸುಧಾಗೌಡ ಅವರು ಒಂದು ವಿಡಿಯೋ ಮಾಡಿ ಕೂಡ ಯಾವ ರೀತಿ ಬರಬೇಕು, ಯಾವ ಸಮಯದಲ್ಲಿ ಬರಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಸದ್ಯಕ್ಕೆ ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ ನೀವು? ಹಾ ಮೇಡಮ್, ನಮ್ದು ಅಲ್ಲಿ ಕುಂಭಮೇಳಕ್ಕೆ ಹೋಗಿದ್ದು, ನಮ್ದು ಕಾರ್ಯ ಮುಗಿತು, ನಾವು ಬಂದ್ವಿ, ಹೊರಟ್ವಿ ನಾವು ಅಲ್ಲಿಂದ. ಈಗ ನಾವು ಆರಾಮಾಗಿದ್ದೀವಿ ಮೇಡಮ್. ಓಕೆ, ಬಟ್ ನಿನ್ನೆ ನಡೆದಂತ ಮಧ್ಯರಾತ್ರಿಯಲ್ಲಿ ಕಾಲ್ ತುಳಿತ ದುರಂತ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಗಾಯ್ತು ಅದು ಏಕಾಏಕಿಯಾಗಿ? ಮೇಡಮ್ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನಿನ್ನೆ ನಾನು ಕಾಶಿಯಲ್ಲಿದ್ದೆ. ಹಾ 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 ನಮ್ಗೆ ಅಲ್ಲಿರ್ಬೇಕಾದ್ರೆ ನಮ್ ತಂದೆ ನ್ಯೂಸ್ ನೋಡಿ ಹೇಳಿದ್ರು ಅಷ್ಟೇನೆ. ಬಟ್ ನಾವ್ ಇವತ್ತು ಹೋದಾಗ ಅಲ್ಲಿ ಏನಂತ ಕಾಣಿಸ್ಕೊಂಡ್ಲಿಲ್ಲ. ಬಟ್ ಆರಾಮಾಗಿ ಹೋಗಿ ನಮ್ದು ಕೆಲಸ ಏನಿತ್ತು ನಾವು ಮುಗಿಸ್ಕೊಂಡು ನಾವು ಹೊರಟಿದ್ವಿ. ಬಟ್ ತುಂಬಾ ಜನ ಇರೋದ್ರಿಂದ ಜನ ಆಕ್ಚುಲಿ ಇಂಥ ಸಂದರ್ಭಗಳಲ್ಲಿ ಆಕ್ಚುಲಿ ಬರಬಾರ್ದು ಅಂತ ಅನ್ನಿಸ್ತು ಮೇಡಮ್ ನನಗಾದ್ರೆ. ಯಾಕಂದ್ರೆ ಅದು ಒಂದು 20 ಕಿಲೋಮೀಟರ್ ನಡಿಬೇಕು. ವಯಸ್ಸಾಗಿರೋರ್ಗಾದ್ರೆ ತುಂಬಾನೇ ಕಷ್ಟ ಆಗತ್ತೆ. ಅಲ್ಲಿ ಬೇರೆ ಯಾವ್ದು ವ್ಯವಸ್ಥೆ ಇಲ್ಲ, ಅಂದ್ರೆ ವೆಹಿಕಲ್ ಆ ತರ ಎಲ್ಲ ಯಾವ್ದು ವ್ಯವಸ್ಥೆ ಇಲ್ಲ. ಅಂದ್ರೆ ಯಾವ್ದು ಪಾರ್ಕಿಂಗ್ ಸ್ಪಾಟ್ ಇರುತ್ತೆ, ಆ ಸ್ಪಾಟ್ ಇಂದ ನದಿ ತೀರಕ್ಕೆ ಹೋಗ್ಲಿಕ್ಕೆ. ಸೊ ಅದು ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ತುಂಬಾನೇ ಅಂದ್ರೆ ತುಂಬಾನೇ ಜನ, ನಾವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕಿಂತ 100 ಪಟ್ಟು ಜನ ಜಾಸ್ತಿ ಇದ್ದಾರೆ. ಹೌದೌದು ಮೇಡಮ್. ಈಗ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು ಅಂದ್ರೆ ಸೆಕ್ಟರ್ಗಳ ವ್ಯವಸ್ಥೆ ಮಾಡಿದಾರಂತೆ. ಆ ವ್ಯವಸ್ಥೆ ಬಗ್ಗೆ ಹೇಳೋದ್ರೆ ಹೆಂಗಿದೆ ಅದು? ನನಗೆ ಏನಂತ ವ್ಯವಸ್ಥೆ ಕಾಣಿಸ್ಕೊಂಡಿಲ್ಲ ಮೇಡಮ್ ಅಲ್ಲಿ. ತುಂಬಾನೇ ಕಷ್ಟ ಇದೆ. ವ್ಯವಸ್ಥೆ ಎಲ್ಲ ಏನು ಇಲ್ಲ ಅಲ್ಲಿ. ಅಂದ್ರೆ ಈಗ ಬೇಕಿತ್ತು, ವ್ಯವಸ್ಥೆ ತುಂಬಾನೇ ಬೇಕಾಗಿತ್ತು. ಇಷ್ಟು ದೊಡ್ಡ ಮೇಳ ನಡೀತಾ ಇದೆ.